ನೋಡಿ ವೀಕ್ಷಕರೇ, ಕೆಲವೊಂದು ವಿಚಾರವನ್ನು ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೋಡಿ ಅಂತ ಹೇಳ್ತಾರೆ. ಸಾಕಷ್ಟು ವಿಚಾರಗಳನ್ನು ನಾವು ತಿಳ್ಕೋಬೇಕಾದ್ರೆ ಈ ಪ್ರತ್ಯಕ್ಷ ಸಾಕ್ಷಿ ರೂಪವೇ ಎಷ್ಟೋ ಸಲ ಸುಳ್ಳು ಆಗೋಗುತ್ತೆ. ಆದರೆ ನಿಜ ಸ್ಥಿತಿಯಲ್ಲಿ ದೇವಾಲಯ ದರ್ಶನಕ್ಕೆ ಮಾರ್ಗ ಏನು? ವಿಶೇಷವಾಗಿರ್ತಕ್ಕಂಥ ಶಾಸನ ಮಾರ್ಗ. ಅಂದರೆ ಇತಿಹಾಸದಲ್ಲಿ ನಡೆದಿರತಕ್ಕಂಥ ಘಟನೆಗಳು ಖಂಡಿತವಾಗ್ಲೂ ಸತ್ಯಾನಕ್ಕೆ ಇದೇ ಸಾಕ್ಷಿ. ಕೃಷ್ಣ ಪರಮಾತ್ಮ ರಾಮಚಂದ್ರನು ಇಬ್ಬರು ಇದ್ದಿದ್ದಕ್ಕೆ ದ 2 ಗ್ರೇಟ್ ಎಪಿಕ್ಸ್ ಅನ್ನೋ ಥರ ವಿಶೇಷವಾಗಿರ್ತಕ್ಕಂಥ ಮಹಾಗ್ರಂಥಗಳು. ಈ ಎರಡೂ ಗ್ರಂಥಗಳು ಇತಿಹಾಸವೇ ಹೌದು. ಆದರೆ ಇತಿಹಾಸದಲ್ಲಿ ಉಳಿದಿರ್ತಕ್ಕಂಥದ್ದೇನೋ ಶಾಸನಗಳ ಮಾತ್ರ. ಅಂಥ ಒಂದು ಶಾಸನದಲ್ಲಿ ಕೃಷ್ಣ ಪರಮಾತ್ಮ ಬಂದೇ ಇದ್ದ ಅನ್ನಕ್ಕೆ ಸಾಕ್ಷಿ ರೂಪ ಈ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ವಿಶೇಷವಾಗಿ ಏಕಲವ್ಯನೋ ದರ್ಶನಾಪೂರ್ವಕವಾಗಿ ಇಲ್ಲಿ ಬಂದು ಹೋಗಿರೋದು, ಅವ್ರ ವಂಶಸ್ಥರು ಬಂದಿರತಕ್ಕಂಥದ್ದು ಕ್ಷೇತ್ರವೇ ಹೌದು. ನೋಡಿ, ಹಾಗೆಯೇ ನಡ್ಕೊತಾ ಬಂದರೆ ಹುತ್ತಗಳ ಮಧ್ಯಭಾಗದಲ್ಲಿ ವನ. ಈ ವನಗಳ ಮಧ್ಯಭಾಗದಲ್ಲಿ ಹಾಗೆಯೇ ನಡ್ಕೊತಾ ಬಂದರೆ ದೇವಾಲಯ ದರ್ಶನ. ಈ ದೇವಸ್ಥಾನಕ್ಕೆ ಈಗ ಬಂದಾಗ ಸುತ್ತಮುತ್ತಲು ನೋಡಿ ಏನು ಕಾಣುತ್ತೆ ನಿಮಗೆ ಅಂದರೆ ವಿಶೇಷವಾಗಿರ್ತಕ್ಕಂಥ ಕೆರೆ ಭಾಗ ಒಣಗಿ ಹೋಗಿದೆ. ಅಂದರೆ ಆ ಕಾಲದಲ್ಲಿ ಎಲ್ಲವೂ ಜಲ ಸಮೃದ್ಧಿಯಾಗಿರ್ತಕ್ಕಂಥ ವಾಸಸ್ಥಳ, ಸುತ್ತಲೂ ಕೆರೆ. ಇಲ್ಲಿ 5 ಕೆರೆಗಳು ಸೇರ್ತಕ್ಕಂಥ ಜಾಗ ಅನ್ನೋದು ಸತ್ಯ. ಯಾಕೆಂದರೆ ಇತಿಹಾಸವನ್ನು ತೆಗೆದು ನೋಡಿದಾಗ ಎಲ್ಲಿ ಚೋಳರು ಇರ್ತಿದ್ರು ಅಲ್ಲಿ ಕೆರೆ, ನದಿ, ವನ ಯಾವತ್ತೂ ಇರ್ತಿತ್ತು. ಆ ಕ್ಷೇತ್ರದಲ್ಲಿ ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ. ಕೃಷ್ಣ ಬಂದು ಹೋದ ತಕ್ಷಣ ಬಂದವರು ಯಾರೋ? ಪಾಂಡವರು ಕೂಡ ಇದೇ ರೀತಿ ಕೃಷ್ಣ ಪರಮಾತ್ಮ ಮಾಡಿರ್ತಕ್ಕಂಥ ಲಿಂಗವನ್ನು ದರ್ಶನ ಮಾಡಿ ಮಲ್ಲಿಕಾರ್ಜುನ ಸ್ವಾಮಿಯನ್ನು ಸ್ಮರಣೆ ಮಾಡಿಕೊಂಡು ಪ್ರಾಣ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥದ್ದು. ಅವ್ರಿಗೂ ಒಂದು ಮನಸ್ಸಾಯಿತು, ಆಹಾ ನಾವುಗಳು ಒಂದು 5 ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡೋಣ ಅಂತ ಹೇಳಿ ಮೊದಲಿಂದ ಮಾಡ್ಕೊಂಬಂದರು. ನಿಮ್ಗೇನು ಹೇಳಿದೆ? ಒಂದೊಂದು ಕ್ಷೇತ್ರ ಮಹಿಮೆಯೋ ವಿಶೇಷ. ಮೊದಲಾಗಿ ದರ್ಶನ ಏನು ಮಾಡಿಸಿದೆ? ಸಾನ್ನಿಧ್ಯಪೂರ್ವಕವಾಗಿರ್ತಕ್ಕಂಥ ಪಂಚಲಿಂಗ ದರ್ಶನ. ಈ ಪಂಚಲಿಂಗ ದರ್ಶನವನ್ನು ಪ್ರತಿಯೊಬ್ಬರು ನೋಡಬೇಕು. ಅದಕ್ಕೆ ಸಾಕ್ಷಿ ರೂಪವಾಗಿ 7 ಕಡೆ ಇದೆ ಅಂತ ಹೇಳಿದ್ವಿ. ಅಂದರೆ ಇನ್ನಷ್ಟು ವಿಶೇಷಗಳು ಇನ್ನೆಲ್ಲೆಲ್ಲಿದೆಯೋ ಗೊತ್ತಿಲ್ಲ. ಆದರೆ ನಾನು ಕಂಡದ್ದು, ನಾವುಗಳು ಎಲ್ಲರೂ ನಿಮಗೆ ಆ ದರ್ಶನವನ್ನು ಕೂಡ ಮಾಡಿಸ್ಬೇಕು ಅನ್ನೋದೇ ವಿಶೇಷ. ಇಂಥ ಕ್ಷೇತ್ರದಲ್ಲಿ ಇದು ಮೊದಲಾಗಿ ಅಂತ ಇಟ್ಕೊಳ್ಳೋಣ. ತದನಂತರ ತಲಕಾಡು, ಅಲ್ಲೂ 5 ಲಿಂಗಗಳೇ ವಿಶೇಷ. ಅಲ್ಲೂ ಪಾಂಡವರು ಬಂದು ಹೋಗಿದ್ದ ಕ್ಷೇತ್ರವೇ. ತದನಂತರ ಐವರು ಖಂಡಪುರ ಅಂತ ವಿಶೇಷವಾಗಿ ಬನ್ನನಾನುಗ್ರಹದಲ್ಲಿ, ಬನ ಅಂದ್ರೇನೋ ದುರ್ಗ ವಾಸಸ್ಥಳದಲ್ಲಿ ಅಂತ. ಇಲ್ಲಿ ಚೌಡಿಕೆಯ ವಾಸಸ್ಥಳ. ಆ ಚೌಡಿ ಪ್ರತಿಪೂರ್ವಕವಾಗಿ ಸಂಚಾರದಲ್ಲೇ ಇರ್ತಾಳೆ. ಅದಕ್ಕೆ ಗಿರಿ ವನ ನದಿಯ ಮಧ್ಯಭಾಗದಲ್ಲಿ ಅವಳ ವಾಸ. ಗಿರಿ ಅಂದ್ರೇನು? ಬೆಟ್ಟಗಳು. ವನ ಅಂದರೆ ಕಾಡಿನ ಪ್ರದೇಶ. ನದಿಯ ಸ್ಥಳದಲ್ಲೇ ಅವಳ ವಾಸ. ಅಂದರೆ ಜಲದಲ್ಲಿ ಏನು ಮಾಡ್ಬೋದು? ಕೆರೆ, ಬಾವಿ, ಕಟ್ಟೆಗಳು ವಿಶೇಷವಾಗಿರೋದು. ಈ ಕ್ಷೇತ್ರ ನೀವು ಸುತ್ತಮುತ್ತಲು ನೋಡಿದಾಗ ನಿಮಗೆ ತೋರಿಸ್ತೀನಿ. ಅಲ್ಲಿರ್ತಕ್ಕಂಥ ವಿಶೇಷ ಸಾನ್ನಿಧ್ಯ ಅಂದರೆ ಕಟ್ಟೆಗಳು ಇದೆ. ಕಟ್ಟೆಗಳು ಅಂದ್ರೇನೋ? ಕಲ್ಯಾಣಿ ಕಟ್ಟೆಗಳು. ಅದಾದ ಮೇಲೆ 5 ಕೆರೆಯ ಭಾಗ. ವಿಶೇಷ ಇನ್ನೊಂದು ಸ್ಥಳಕ್ಕೆ ಹೋದಾಗ ಬಾವಿಗಳು. 3 ಬಾವಿ ಇದ್ದೇ ಇರುತ್ತೆ. ಯಾಕೆಂದರೆ ಬಾವಿ ಸ್ನಾನವೇ ದೇವರುಗಳಿಗೆ ಅಂತ ಹೇಳೋರು. ತದನಂತರ ಚೌಡೇಶ್ವರಿ ಅಂದರೆ ಗ್ರಾಮಕ್ಕೆ ವಾಸವಾಗಿರ್ತಕ್ಕಂಥ ದೇವಿ. ಇನ್ನು ಸ್ವಲ್ಪ ಮುಂದಕ್ಕೆ ಹೋಗ್ತೀವಿ ಅಂತ ಇಟ್ಕೊಳ್ಳಿ. ಅಲ್ಲಿ ಹೋದಾಗ ಯಾರ ವಾಸ? ಸಾಕ್ಷಾತ್ ಪಾಂಡವರು 5 ಲಿಂಗಗಳ ಪ್ರತಿಷ್ಠಾಪನೆ ಮಾಡಿರೋದು. ಇದನ್ನೆಲ್ಲ ನೋಡಿದಾಗ ಪಟ್ಟಣದವರಲ್ಲಿ ಏನು ಮಾಡ್ತಿದ್ದೀರಾ? ಕಾಡನ್ನೆಲ್ಲ ಕಬ್ಬಳಿಸ್ಕೊತಾ ಇದ್ದೀರಾ. ಕೆರೆಗಳನ್ನ, ಒಣಗೋಗಿರೋ ಕೆರೆಗಳಲ್ಲಿ ಮನೆಗಳು ಕಟ್ಟಿಬಿಡ್ತಾ ಇದ್ದೀರಾ. ನಾಳೆ ರೋಗ ರುಜಿನಗಳು, ಕಾಯಿಲೆ, ಕಸಾಲೆಗಳು, ಎಲ್ಲ ದೋಷಗಳು ಬಂದಾಗ, ಮಕ್ಕಳು ಮನೆಯಿಂದ ಓಡ್ ಹೋದಾಗ, ಗಂಡ ಸತ್ತು ಹೋದಾಗ, ನಿಮ್ಮಗಳಿಗೆ ಬಂದಿರತಕ್ಕಂಥ ದೊಡ್ಡ ರೋಗದ ಚಿಕ್ಕ ಕಾಯಿಲೆ ಇಲ್ಲದೆ ಮನುಷ್ಯರು ಹೋಗ್ತಾ ಇದ್ದಾಗ ಏನು ಸ್ಮರಣೆ ಮಾಡ್ಕೊತೀರಾ? ಯಾಕೆ ಹೀಗೆ ನಡೀತಾ ಇದೆ ಅನ್ನೋ ಕ್ವಶನ್ ಮಾರ್ಕ್ ಜೀವನದಲ್ಲಿ ಹೋಗುತ್ತೆ. ಅದಕ್ಕೆ ಇದನ್ನೆಲ್ಲ ಕೃಷ್ಣಲೀಲೆ ಅನ್ನೋ ಈ ಕಾರ್ಯಕ್ರಮ ಮುಖಾಂತರವಾಗಿ ನಿಮಗೆ ಕೃಷ್ಣ ದರ್ಶನವನ್ನು ಮಾಡಿಸಿ, ಎಲ್ಲೆಲ್ಲಿ ಬಂದು ಹೋಗಿದ್ದ ಆ ಕ್ಷೇತ್ರ ದರ್ಶನ ಮುಖಾಂತರ ನಾಗ ದರ್ಶನಗಳನ್ನು ಮಾಡಿಸಿ, ನಾಗದೇವತೆಗಳೆಲ್ಲ ಬಂದು ಹೋಗಿದ್ದ ಸ್ಥಳದಲ್ಲಿ ಪಾಂಡವರ ಸಮೇತವಾಗಿ ಬಂದಿರತಕ್ಕಂಥ ಕ್ಷೇತ್ರವೇ ಚೋಳರಾಜನ ಕ್ಷೇತ್ರ. ಈ ಚೋಳರು ಬಂದು ಎಲ್ಲಿ ವಾಸ ಅಂದರೆ 5 ಲಿಂಗಗಳು ಎಲ್ಲಿರುತ್ತೋ ಅಲ್ಲಿ ಬಂದು ಚೋಳರು ನೆಲೆಸಿ ಪೂಜೆ ಪುನಸ್ಕಾರ ಆಧಾರ ಸಮೇತ ಶಾಸನಗಳನ್ನಿಟ್ಟು ಎಲ್ಲೆಲ್ಲಿ ಇದೆ ಅಂತ ಕೂಡ ಆ ಶಾಸನವನ್ನು ತೋರಿಸೋದು. ನೀವಂತೂ ಆ ಶಾಸನ ದರ್ಶನಗಳು ಮಾಡಿದ್ರೆ ಅಮೋಘ. ಮಾಡ್ತಿದ್ದೀರಲ್ವಾ? ಅಂಥ ಒಂದು ಶಾಸನ ದರ್ಶನದ ಮುಖಾಂತರವಾಗಿ ನಮಗೆ ತೋರಿಸೋದೇನು? ಇಲ್ಲಿ ಈ ದೇವಸ್ಥಾನ, ಅಲ್ಲಿ ಆ ದೇವಸ್ಥಾನ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದರೆ ಇನ್ನೊಂದು ದೇವಸ್ಥಾನ, ಇಲ್ಲಿಂದ ಸ್ವಲ್ಪ ದೂರದಲ್ಲಿ ಹೋದರೆ ಕೆರೆ, ಇಲ್ಲಿ ಸ್ವಲ್ಪ ದೂರದಲ್ಲಿ ಹೋದರೆ ಕಲ್ಯಾಣಿ ಕಟ್ಟೆ ಅಂತೆಲ್ಲ ಶಾಸನದಲ್ಲಿ ಸ್ಪಷ್ಟವಾಗಿ ಸ್ಪಷ್ಟೀಕರಿಸಿರುತ್ತೆ. ಆದರೆ ಎಲ್ಲ ಏನೋ ಈ ಕಾಲಕ್ಕೆ ಅರ್ಥವಾಗದೇ ಇರುವಂಥ ದೈವನಾಗರಿಯಲ್ಲಿ ಬರೆದಿರುತ್ತೆ. ಹೌದಾ? ಇನ್ನು ಈ ಪರಮೇಶ್ವರನ ದರ್ಶನದ ನಂತರ ನಾವು ಕೃಷ್ಣ ಪರಮಾತ್ಮನೇ ನೆನೆಸ್ಕೊತಿದ್ರೆ ಸಾಲದು. ಪಾಂಡವರು ಸ್ಮರಣೆ. ಆ ಪಾಂಡವರ ಸ್ಮರಣೆಯಲ್ಲಿ ಈ ಕ್ಷೇತ್ರವು ಯಾರಾದರೂ ಕೈಯನ್ನು ಮುಟ್ಟಿದ್ರೆ ಸಾಕ್ಷಿ, ಯಾವ ಕಾರಣಕ್ಕೂ ಯಾರೂ ಉದ್ಧಾರ ಆಗಲ್ಲ. ಅದಕ್ಕೆ ಇವತ್ತು ನೋಡಿ, ಇದೆಲ್ಲ ವಿಶೇಷವಾಗಿರ್ತಕ್ಕಂಥ ಸರ್ಕಾರದಲ್ಲಿ, ಕೇಂದ್ರ ಸರ್ಕಾರದ ಮುಖಾಂತರವಾಗಿ ಮಿಲಿಟರಿಯವರೇ ಆಕ್ರಮಿಸ್ಕೊಂಡ್ಬಿಟ್ಟಿದ್ದಾರೆ. ಆದರೆ ಏನು ನಡೀತಾ ಇಲ್ಲ. ಯಾಕೆ ನಡೀತಾ ಇಲ್ಲ? ಯಾರು ಯಾವ ಕಾಲಕ್ಕೂ ಉದ್ಧಾರ ಆಗೋದಿಲ್ಲ ಆ ಕ್ಷೇತ್ರಗಳಲ್ಲಿ. ಖಂಡಿತ ಈ ಕ್ಷೇತ್ರಗಳನ್ನೆಲ್ಲ ಏನು ಮಾಡಬೇಕು? ದೈವ ಸಂಭೂತವಾಗಿರ್ತಕ್ಕಂಥ ಕ್ಷೇತ್ರವಾಗಿ ಪೂಜೆ ಪುನಸ್ಕಾರ ಆಚರಣೆ ಮಾಡಬೇಕು.
ಜನಗಳೇ, ವೀಕ್ಷಕರೇ, ನಿಮ್ಗೆಲ್ಲರಿಗೂ ಒಂದು ವಿಚಾರ ಹೇಳ್ತೀನಿ. ಈ ಕ್ಷೇತ್ರ ದರ್ಶನ ಕೃಷ್ಣ ಮುಖಾಂತರವಾಗಿ 2012ಕ್ಕೆ ಗಾಂಧಾರಿ ಪ್ರತಿಷ್ಠಾಪನೆ ಆಗೋ ಸಮಯಕ್ಕೆ ಕೃಷ್ಣನಿಗೆ ವಿಮುಕ್ತಿಯನ್ನು, ಅಂದರೆ ಅವನಿಗೆ ಹಾಕಿರೋ ಶಾಪ ವಿಮೋಚನೆಗೊಳ್ತಾರೆ. ಅದಕ್ಕೋಸ್ಕರ, ಆ ಕಾಲಕ್ಕೋಸ್ಕರ ಈ ಕೃಷ್ಣ ದರ್ಶನವನ್ನು ನೀವು ಮಾಡಿದ್ರೆ ನಿಜಕ್ಕೂ ಅವನಿಗೆ ಕಾಲಕ್ರಮೇಣವಾಗಿ ಎಲ್ಲವೂ ಮೋಕ್ಷ ಸಿಗ್ತಾ ಬರುತ್ತೆ. ಅವನಿಗಾಗಿರ್ತಕ್ಕಂಥ ಶಾಪ ವಿಮೋಚನೆಗೊಳ್ಳುತ್ತೆ. ನಮಗೆಲ್ಲ ಏನಾಗತ್ತೆ, ಈ ಭಾರತ ದೇಶದಲ್ಲಿ ಗಾಂಧಾರಿ ಹಾಕಿರೋ ಶಾಪ ಏನು, ಧರ್ಮವನ್ನು ಎತ್ತಿಡಿತಕ್ಕಂಥ ಕೃಷ್ಣ ಪರಮಾತ್ಮ ನೀನು ಅದೇ ಅಧರ್ಮವಾಗಿ ಹೋಗ್ಲಿ ಅಂತ ಹೇಳಿ ಪ್ರತಿಷ್ಠಾಪನೆ ಮಾಡ್ತಾಳೆ. ಆ ಪ್ರತಿಜ್ಞೆ ಇವತ್ತು ನಡೀತಾ ಇದೆ. ಅದಕ್ಕೆ ನಾವೆಲ್ಲ ಅನುಭವಿಸ್ತಾ ಇದ್ದೀವಿ. ಗಾಂಧಾರಿ ಪ್ರತಿಷ್ಠಾಪನೆ ಯಾರ್ದೋ ನಾವುಗಳು ಮಾಡಬೇಕು. ಅದಕ್ಕೆ ಗೌರಿ ಗಾಂಧಾರಿ ಅಂತ ಹೇಳ್ತಾರೆ. ಗೌರಿ ಗಾಂಧಾರಿ ಇನ್ಯಾರೋ ಅಲ್ಲ, ಸಾಕ್ಷಾತ್ ಪಾರ್ವತಿ. ಪರಮೇಶ್ವರನ ಕೃಪಾ ಕಟಾಕ್ಷಕ್ಕೆ ದೇವಿನ ಸೇರಿಸಬೇಕು, ಲೋಕಕ್ಕೆ ಅಭಿವೃದ್ಧಿ, ಕೃಷ್ಣನಿಗೆ ಮೋಕ್ಷ ಕೊಡಿಸ್ಬೇಕು. ಮಾಡೋಣವಾ? ಈಗ ಒಂದು ವಿರಾಮ ತಗೊಳ್ಳೋಣ. ಅದಕ್ಕೆ ನಂತರ ಪಾಂಡವರ ಕ್ಷೇತ್ರಕ್ಕೆ ಹೋಗೋಣ ವೀಕ್ಷಕರೇ, ಬನ್ನಿ ಹೋಗೋಣ.